ನಾ ಬರ್ಲಾ? ನೀವು ತೊಂದರೆ ತಗೊಳಕ್ ಹೋಗ್ಬೇಡಿ, ನಾವೇ ಬರ್ತೀವಿ, ತಾಳ್ಮೆ ಇರ್ಲಿ. ಹೂ ಬಡ್ಡೆತವ ನಗ್ತಿರಲ್ಲ, ಪಂಚ ಗಟ್ಟಿದ್ರೆ ಈಗಲೇ ಬಂದು ಬಾರಿಸ್ಬಿಡ್ತಿದ್ದೆ. ಏಯ್ ಸುಮ್ನೆ ಇರ. ಏನ್ರಪ್ಪ ಟ್ರ್ಯಾಕ್ಟರ್ ಎದ್ದು ಓಡಿಸ್ಬಿಟ್ಟು ನನ್ನ ಜಮೀನೆಲ್ಲ ಹಾಳು ಮಾಡ್ಬಿಟ್ಟಿದ್ದೀರಾ? ಅದಾ ಸುಂದರಣ್ಣ, ನಮ್ಮ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಟ್ರ್ಯಾಕ್ಟರ್ ಓಡ್ಸೋಕೆ ಬರಲ್ಲ ಅಂತ ಸವಾಲು ಹಾಕಿದ್ರು. ಅದಕ್ಕೆ ನನ್ನ ಹಸ್ಬೆಂಡು ಟ್ರ್ಯಾಕ್ಟರ್ ಓಡ್ಸೋಕೆ ಹೋದ್ರು. ಆದರೆ ನಿಮ್ಮ ಟ್ರ್ಯಾಕ್ಟರ್ ಮಧ್ಯದಲ್ಲೇ ನಿಂತೋಯ್ತು. ಏನಮ್ಮ ಹೇಳ್ತಾ ಇದೀಯಾ? ಗಾಡಿ ತಗೊಂಡು 10 ವರ್ಷ ಆಯ್ತು. ತಂದೆ ತಾಯಿ ಹೆಂಡತಿ ಮಕ್ಳಿಗೆಲ್ಲ ಚೆನ್ನಾಗಿ ನೋಡ್ಕೊಂಡಿನಿ. ಟೈಮಿಂಗ್ ಸರಿಯಾಗಿ ಸರ್ವಿಸ್ ಮಾಡ್ತೀನಿ. ಒಂದಿನೂ ಕೈ ಕೊಟ್ಟಿಲ್ಲ. ಅಂಥದ್ರಲ್ಲಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ರೆ ಹೇಗೆ ನಂಬೋದು? ನಾವ್ ಯಾಕೆ ಸುಳ್ಳು ಹೇಳ್ತೀವಿ? ಬೇಕಿದ್ರೆ ನೀವೇ ಸ್ಟಾರ್ಟ್ ಮಾಡಿ ನೋಡಿ ಅಣ್ಣ. ನೀವಿಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡಿದ್ದೀರಾ. ಗಾಡಿ ರಿಪೇರಿ ಆಗೋ ಖರ್ಚು ನೀವೇ ಕೊಡ್ಬೇಕು. ಸುಂದರಣ್ಣ, ಹುಟ್ಟಿ ಭಾವನ್ಗೇನು ಗೊತ್ತಾಗ್ದೇನೋ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೊಂದ್ಸಲ ಕ್ಷಮಿಸ್ಬಿಡು. ಯಾವ್ದು ಕೆಲಸ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು. ನನ್ನ ಜಮೀನೆಲ್ಲ ಹಾಳು ಮಾಡಿದವ್ರೆ. ಹೋಗ್ಲಿ ಬಿಡಿ ಸರ್, ಏನೋ ತಪ್ಪಾಗ್ಬಿಡಿದೆ, ಕ್ಷಮಿಸ್ಬಿಡಿ. ಒಂದೊಂದು ರೂಪಾಯಿ ಕಷ್ಟಪಟ್ಟು ದುಡಿಯೋರು ನಾವು ಏನ್ ಮಾಡ್ಬೇಕು ಹೇಳಿ? ನಮ್ಮಿಂದ ಆಗಿರೋ ತಪ್ಪಿಗೆ ದಯವಿಟ್ಟು ಕ್ಷಮಿಸಿ. ಅದು ರಿಪೇರಿ ಆಗಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ಹೇಳಿ, ನಾನು ಕೊಡ್ತೀನಿ. 50,000 ಆಗುತ್ತೆ ರಿಪೇರಿಗೆ. ಏನಣ್ಣ ಹೇಳ್ತಿದ್ದೀರಾ? ಅಷ್ಟೇನೂ ಆಗಿಲ್ಲ. ಅದು ಬೇರೆ, ಅದರಿಂದ ನಾವಿಬ್ರು ಕೆಸರಲ್ಲಿ ಬಿದ್ದಿದ್ದೀವಿ. ಒಂದು 500,000 ಹೇಳಿದಿದ್ರೆ ಸರಿ, ಸೀದಾ 50,000 ಹೇಳ್ತಿದ್ದೀರಾ ಅಲ್ವಾ? 500,000ಕ್ಕೆ ಬೈಕ್ ಅಲ್ಲ, ಇದು ನನ್ನ ತೇರು. 50,000 ಖರ್ಚು ಹಾಗೆ ಆಗುತ್ತೆ. ಆಯ್ತಾಯ್ತು ಸರ್, ಕೊಡ್ತೀನಿ. ನಿಮ್ಮ ಫೋನ್ ನಂಬರ್ ಹೇಳಿ, ಟ್ರಾನ್ಸ್ಫರ್ ಮಾಡ್ತೀನಿ. ಫೋನ್ ಕೊಡೋ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಕ್ಯಾಶ್ ಬೇಕು. ಕ್ಯಾಶ್ ಎಲ್ಲಿಂದ ತರದ್ ಸರ್? ಈಗಿನ ಕಾಲದಲ್ಲಿ ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ. ಸುಂದರಣ್ಣ, ಒಂದು ನಿಮಿಷ ಇರಿ. ಆ ರಿಪೇರಿಗೆ ಏನು ಖರ್ಚಾಗುತ್ತೋ ನಾನು ಕೊಡ್ತೀನಿ, ನೀವು ಮಾಡಿಸ್ಕೊಡಿ. ಅದೆಲ್ಲ ಆಗಲ್ಲ ನರಸಿಂಹ, ಇವಾಗಲೇ ಕ್ಯಾಶ್ ಬೇಕು ನನಗೆ. 5,000 10,000 ಅಲ್ಲ, 50,000. ಸುಮ್ನಿರು. ಪುಟ್ಟಿ, ದೀಪಾವರ ಏನ್ ಮಾಡ್ತಾ ಇದ್ದೀರಾ? ಇರಿ ಹಸ್ಬೆಂಡು. ಅಣ್ಣ ತಗೊಳ್ಳಿ, ಇದನ್ನ ಎಲ್ಲಾದ್ರೂ ಗಿರ್ವಿ ಇಟ್ಟು ನಿಮ್ ದುಡ್ಡು ತಗೊಳ್ಳಿ. ಏನ್ ನೋಡ್ತಿದ್ದೀರಾ? ತಗೊಳ್ಳಿ. ಸುಮ್ಮನೆ ನಿಮಗೆ ಶಾಕ್ ಕೊಡೋಣ ಅಂತ ನಾಟಕ ಮಾಡಿದ್ದು. ಏನೋ ಒಂದು ವೈರು ಲೂಸ್ ಆಗಿರ್ಬೋದು, ನಾ ಸರಿ ಮಾಡ್ಕೊಂತೀನಮ್ಮ. ನೀ ಫಸ್ಟ್ ಬಳಿ ಹಾಕೋ. ಏನ್ ಸುಂದರಣ್ಣ ನೀವು, ನಂಗೆ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ? ಆ ರಿಪೇರಿಗೆ ಎಷ್ಟಾಗತ್ತೆ ಅಂತ ಹೇಳಿ, ಆಮೇಲೆ ಕೊಡ್ತೀನಿ. ನಾ ಸರಿ ಮಾಡ್ಕೊಂತೀನಮ್ಮ. ದಯವಿಟ್ಟು ಕ್ಷಮಿಸಿ. ನಿಮ್ ಪರ್ಮಿಷನ್ ಇಲ್ಲದೆ ನಿಮ್ ಟ್ರ್ಯಾಕ್ಟರ್ನ ಓಡಿಸಬಾರ್ದಾಗಿತ್ತು. ಪರವಾಗಿಲ್ಲ ಬಿಡಿ, ನೀವು ಜಯರಾಮನ ಹಳೆ ಅಲ್ವಾ? ಆದರೂ ನನ್ನ ತೇರು ಯಾವತ್ತೂ ಕೈ ಕೊಟ್ಟಿಲ್ಲ, ಎಲ್ಲೇ ಎಡವಟ್ಟಾಗಿದೆ. ಸರಿ, ಮೆಕ್ಯಾನಿಕ್ ಕರ್ಕೊಂಡು ರಿಪೇರಿ ಮಾಡ್ತೀನಿ. ಸರಿ ಬಿಡಿ. ಭಾವ, ಪುಟಿ, ನೀವು ಅಲ್ಲಿ ಬನ್ನಿ, ಅಲ್ಲಿ ಪೈಪಲ್ಲಿ ನೀರು ಹಾಕೋಣ. ಹಾ ಸರಿ. ಪುಟಿ ಕರ್ಕೊಂಡಿ, ಅಲ್ಲಿ ನೀವು ನೀರು ಹಾಕೋಗ್ರು. ಅಣ್ಣ ನಿಜವಾಗ್ಲೂ ಹಿಂಗ್ ಮಾಡ್ದ ಅಂತ ನೀನ್ ನಂಬ್ತೀಯ? ನಮ್ದೇ ಇನ್ನೇನೆ ಮಾಡ್ಲಿ, ಎಲ್ರು ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಲ್ಲ, ಆಗ್ಲೇ ಗೊತ್ತಾಗಿದ್ದು ಈ ಕೆಲ್ಸನ ಇವನೇ ಮಾಡಿರೋದು ಅಂತ. ಇಲ್ಲ ಅಮ್ಮ, ನನ್ಗೆ ಯಾಕೋ ಈ ಕೆಲ್ಸನ ಅಣ್ಣ ಮಾಡಿಲ್ಲ ಅನ್ಸುತ್ತೆ. ಮತ್ತೆ ಯಾಕೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ? ಏನೋ ಕಾರಣ ಇರುತ್ತೆ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಬಿಡಮ್ಮ. ನೀನ್ ಕ್ಷಮಿಸ್ಬೋದಮ್ಮ, ಆದ್ರೆ ನಾನಂತೂ ಕ್ಷಮಿಸಲ್ಲ. ಅದಕ್ಕೆ ಅಂತ ಎಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದೆ ಆ ಸೀರೆನ, ಅನ್ಯಾಯವಾಗಿ ಸುಟ್ಟು ಹಾಕ್ಬಿಟ್ಟ. ನಮ್ಗೇನ್ ಬೇಜಾರಾಗಿಲ್ಲ ಬಿಡಮ್ಮ. ನನಗ್ ಬೇಜಾರಾಗಿದೆ ಅವ್ನು ಮಾಡಿರೋ ಕೆಲಸದಿಂದ. ನನ್ ಮನ್ಸು ಕರ್ಗಲ್ಲ.
ಅಮ್ಮ ಪ್ಲೀಸ್ ಅಮ್ಮ ಕ್ಷಮ್ಸಮ್ಮ. ನನ್ ಕಾಲ್ ಬಿಡಕ್ಕೆ ಹೇಳು ಅವನಿಗೆ. ಅಮ್ಮ ನೀ ಕ್ಷಮ್ಸೋರ್ಗು ನಾನು ಕಾಲ್ ಬಿಡಲ್ಲ. ನಾನ್ ಕ್ಷಮಿಸಲ್ಲ ಕಣ. ನಾನ್ ಬಿಡಲ್ಲ. ಅಮ್ಮ ಇಷ್ಟು ಕೇಳ್ಕೊತಿದ್ದಾನಲ್ವಾ ಅಮ್ಮ, ಕ್ಷಮಿಸ್ಬಿಡು. ಲೇ ಅದಂಗೆ ಅಷ್ಟು ಸುಲಭವಾಗಿ ಅದಕ್ಕೆ ಕ್ಷಮಿಸ್ಬಿಡು ಅವ್ನ ಅಂತ ಹೇಳ್ತಿದ್ಯಾ? ಹೆಂಡತಿ ಕೊಟ್ಟಿರೋ ಸೀರೆನ ಯಾರಾದ್ರೂ ಸುಟ್ಟು ಹಾಕ್ತಾರೇನೆ? ನೋಡು ಹೆಂಗ್ ಸುಟ್ಟಿದೆ, ಒಳ್ಳೆ ಹಣ್ಣು ಸುಟ್ಟು ಬೆಕ್ಕಿಂತರ. ಹೆಂಗ್ ಕತ್ತರಿಸಿದ್ರು ಉಟ್ಕೊಳ್ಳೋಕೆ ಆಗಲ್ಲ. ಅತ್ತೆ ನೀ ಸುಮ್ನೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ, ಹೋಗ ಆ ಕಡೆ. ನಾನೆಲ್ಲೂ ಹೋಗಲ್ಲ. ಏನೋ ಮಾಡ್ಕೋತೀಯಾ? ಅಂಬುಜ ಇವನಿಗೆ ಕಾಲ್ ಬಿಡಕ್ಕೆ ಹೇಳು. ನೀ ಕ್ಷಮ್ಸೋರ್ಗು ನಾನು ನಿನ್ ಕಾಲ್ ಬಿಡಲ್ಲ. ನರಸಿಂಹ ಅವ್ರೆ ಏನ್ ಮಾಡ್ತಿದ್ದೀರಾ? ಪ್ರೀತಿಯಿಂದ ಕ್ಷಮ್ಸು ಅಂತ ಕೇಳ್ಕೊತಾ ಇದೀನಿ. ಪಾಪ ಅಷ್ಟೊಂದು ಕೇಳ್ಕೊಳ್ತಿದ್ದಾರೆ, ಕ್ಷಮಿಸ್ಬಿಡಿ ಅತ್ತೆ. ಅಣ್ಣ ಬಂದ, ಮಾಡ್ತಾನಿರೋ ನಿನ್ಗೆ. ಏನೇ ಕಿಸಿತಾ ಇದೀಯಾ? ಕೋತಿ ಕುಣಿತಾ ಇದೀಯಾ? ನರಸಿಂಹ ಇದಾನಲ್ಲ, ಪೊಲೀಸಪ್ಪ ಅದ ಹಲ್ಲಿ ಲೊಚ್ಕೊಡ್ತಿತ್ತ, ಅದಕ್ಕೆ ಅತ್ತೆ ನಗ್ತಿದ್ಲು. ಅಲ್ವಾ ಅತ್ತೆ? ಹಲ್ಲಿ ಲೊಚ್ಗುಡ್ದೆ ಕಾಗೆ ತರ ಕಾ 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 ಅಂತದ. ಅಡಿ ಅಂದ್ರೆ ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಪರವಾಗಿಲ್ಲ ಮಾವ. ಯಾಕೆಲ್ಲ ಸೈಲೆಂಟ್ ಆಗಿ ನಿಂತಿದ್ದೀರಾ? ಆಗ್ತಾ ಇಲ್ವಲ್ಲ? ಏನಿಲ್ಲ ಪೊಲೀಸಪ್ಪ, ನಿನ್ಗೆ ಊಟಕ್ಕೋಸ್ಕರ ಕಾಯ್ತಿದ್ವಿ. ನೀನ್ ಹೋಗಿ ಕೈ ಕಾಲು ತೊಳ್ಕೊಂಡ್ ಬಾ. ಆಯ್ತು. ಅಮ್ಮ 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 ಪ್ಲೀಸ್ ಅಮ್ಮ ಕ್ಷಮ್ಸಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ನಿನಗೆ ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ನೋಡು.